ಇನ್ನೇನು ಕಾರ್ಯಕ್ರಮದ ಲಾಸ್ಟ್ ಹಂತದಲ್ಲಿ ಇದ್ದೀವಿ. ಒಂದು ಪ್ರೋಗ್ರಾಮ್ ಉಳಿದಿದೆ. ಸೊ ಅದಕ್ಕಿಂತ ಮುಂಚೆ ಐ ಹ್ಯಾವ್ ಅ ಅನೌನ್ಸ್ಮೆಂಟ್. ಸೊ ಐ ರಿಕ್ವೆಸ್ಟ್ ಆಲ್ ದ ವಾಲಂಟಿಯರ್ಸ್ ಟು ಪ್ಲೀಸ್ ಕಮ್ ನಿಯರ್ ದ ಸ್ಟೇಜ್. ಆ್ಯಂಡ್ ದೆರ್ ಇಸ್ ಒನ್ ಮೋರ್ ಅನೌನ್ಸ್ಮೆಂಟ್. ಐ ಹ್ಯಾಂಡ್ ಓವರ್ ದ ಮೈಕ್ ಟು ಹೇಮಂತ್. ಎಸ್ 12ನೇ ಹಾಲ್ಮಾರ್ಡ್ನ ಕನ್ನಡ ರಾಜ್ಯೋತ್ಸವ ಹೇಗಿತ್ತು? ನಿಮ್ಗೆಲ್ಲರೂ ಖುಷಿಯಾಗಿದೆ ಅಂತ ಗೊತ್ತು. ಈ ಖುಷಿಗೆ ಕಾರಣ ಯಾರು? ಇದಕ್ಕೆಲ್ಲ ಕಾರಣ ನೀವೆಲ್ಲರೂ, ಎಲ್ಲರೂ ಕಾರಣ. ಇದಕ್ಕೆ ಬರೀ ಸ್ವಯಂ ಸೇವಕರಲ್ಲ, ಬರೀ ಆರ್ಗನೈಸಿಂಗ್ ಅವರಲ್ಲ, ಇರೋರೆಲ್ಲರೂ ಅವರವರ ಭಾಗ ಕೊಟ್ಟಿದ್ದಾರೆ. ನಿಮಗೆ ಎಲ್ಲ ವಾಲಂಟಿಯರ್ಸ್ ದಯವಿಟ್ಟು ಸ್ಟೇಜ್ ಹತ್ರ ಬನ್ನಿ. ಎಲ್ಲ ವಾಲಂಟಿಯರ್ಸ್ ದಯವಿಟ್ಟು ಮೇಲೆ ಬನ್ನಿ. ಎಲ್ಲ ವಾಲಂಟಿಯರ್ಸ್ ದಯವಿಟ್ಟು ಮೇಲೆ ಬನ್ನಿ. ನಮ್ಮ ಹಬ್ಬ, ನಮ್ಮ ಹೆಮ್ಮೆ, ನಮ್ಮ ಕನ್ನಡ. ಸೊ ಈ ಹಬ್ಬದ ಹಿಂದೆ ಇರೋ ನೂರಾರು ಕೈಗಳು, ನೂರಾರು ಸ್ಮೈಲ್ಸ್ ಇರ್ತಾವೆ. ಸೊ ಇದು ಹೇಗೆ ಶುರುವಾಯಿತು? ನೆಕ್ಸ್ಟ್ ಟೈಮ್ ಸೊ ಜುಲೈಯಿಂದ ನಮ್ಮದು ಕಾರ್ಯಕ್ರಮದ ಪ್ಲಾನಿಂಗ್ ಶುರುವಾಯಿತು. ಜುಲೈಯಲ್ಲಿ ನಾವು ಫಸ್ಟು ಹಾಲ್ ಹುಡುಕೋಕೆ ಶುರು ಮಾಡಿದ್ವಿ. ಹಾಲು ಹೇಗಿರಬೇಕು ಅಂದರೆ, ಇಲ್ಲಿ ಎಷ್ಟು ಕಷ್ಟಪಟ್ಟು ಪ್ರಿಪೇರ್ ಆಗಿ ತುಂಬ ಎಫರ್ಟ್ಸ್ ಹಾಕಿರ್ತಾರೆ ಒಂದೊಂದು ಕಾರ್ಯಕ್ರಮ ಕೊಡೋದಕ್ಕೂ. ಇವಾಗ ಕಾನ್ಸುಲೇಟ್ ಜನರಿಗೆ ಬಂದಿದ್ರಲ್ಲ, ಅವ್ರು ಹೇಳಿದ್ರು ಅವ್ರು ಇಲ್ಲಿ ಸುತ್ತಲೂ ತುಂಬ ಕಲ್ಚರಲ್ ಇವೆಂಟ್ಸ್ ಹೋಗಿದಾರಂತೆ. ಅವ್ರು ನೋಡಿರೋ ಬೆಸ್ಟ್ ಇವೆಂಟ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಹೆಮ್ಮೆ ಇದೆ. ಅದಕ್ಕೆ ಪರ್ಫಾರ್ಮ್ ಮಾಡೋರಿಗೆ ಕಾಂಪ್ರಮೈಸ್ ಇರಬಾರ್ದು ಅಂದ್ಬಿಟ್ಟೆ ಹಾಲ್ ಚೆನ್ನಾಗಿರಬೇಕು, ಸ್ಟೇಜ್ ಚೆನ್ನಾಗಿರಬೇಕು, ಲೈಟು ಸೌಂಡ್ಸಲ್ಲಿ ಏನೂ ಕಾಂಪ್ರಮೈಸ್ ಇರಬಾರ್ದು ಅಂತ ಅದಕ್ಕೆ ಒಳ್ಳೆ ಹಾಲ್ ಹುಡುಕಿ ಈ ಹಾಲ್ಗೆ ಫೈನಲೈಸ್ ಮಾಡಿದ್ವಿ. ಇದು ಜುಲೈಯಲ್ಲಿ ಮಾಡಿದ ಕೆಲಸ. ಸೊ ಜುಲೈಲಿ ಹಾಲ್ ಹುಡ್ಕಿದ್ವಿ. ಆಮೇಲೆ ಇದು ಫುಡ್ ಭೋಜನಕ್ಕೆ ಯಾರು ಒಳ್ಳೆ ಇದ್ದಾರೆ ಎಲ್ಲ ಹುಡ್ಕಿದ್ವಿ. ಅದು ಮಾತು ಶುರು ಮಾಡಿದ್ವಿ ಜುಲೈಲಿ. ಸೊ ಹಬ್ಬದ ಊಟ ಎಲ್ಲರಿಗೂ ಇರಬೇಕು ಅಂತ ನಮ್ಮ ಗುರಿ ಇದ್ದಿದ್ದು ಜುಲೈ. ಆಗಸ್ಟ್ನಲ್ಲಿ ಪ್ರಾಯೋಜಕ ಹುಡುಕೋಕೆ ಶುರು ಮಾಡಿದ್ವಿ. ಸೊ ಈವೆಂಟು ಚೆನ್ನಾಗಿ ನಡಿಬೇಕು ಅಂದರೆ ಫಂಡಿಂಗ್ ಬೇಕು ಅಫ್ಕೋರ್ಸ್. ಸೊ ಫಂಡಿಂಗ್ ಎಲ್ಲಿಂದ ಸಿಗುತ್ತೆ ಅದು ಹುಡುಕೋಕೆ ಶುರು ಮಾಡಿದ್ವಿ. ನಮ್ಮ ಮೇನ್ ಗೋಲ್ ಇದ್ದಿದ್ದು ನಮ್ಮ ಕಮ್ಯುನಿಟಿಗೆ ಆದಷ್ಟು ಲೋಡ್ ಕಮ್ಮಿ ಬೀಳಲಿ ಅಂತ. ಅದಕ್ಕೆ ಆದಷ್ಟು ಪ್ರಾಯೋಜಕನ ಹುಡುಕೋಕೆ ಶುರು ಮಾಡಿದ್ವಿ. ಸುಮಾರು ಒಂದು 9 ಜನ ಡಿಫ್ರೆಂಟ್ ಬೇರೆ ಬೇರೆ ಪ್ರಾಜೆಕ್ಟನ್ನು ಮಾತಾಡಿದ್ವಿ. ಕಾಲ್ಸು, ಫಿಸಿಕಲ್ ಮೀಟಿಂಗ್ಸು ಎಲ್ಲ ಮಾಡಿದ್ವಿ. ಇಬ್ಬರು ಸಿಕ್ಕಿದ್ರು. ಆದಷ್ಟು ಕಮ್ಮಿ ಮಾಡೋಣ ಅಂತ ನಮ್ಮದು ಗೋಲ್ ಇದ್ದಿತ್ತು. ಸೊ ಸೆಪ್ಟೆಂಬರ್ನಲ್ಲಿ ನಮ್ಮ ಬ್ಯಾನರ್ ಡಿಸೈನು, ಮಕ್ಕಳಿಗೆ ಗಿಫ್ಟ್ಸು, ಆಮೇಲೆ ಪ್ರಾಯೋಜಕರಿಗೆ ಕೊಡೋ ಸುವೆನಿಯರ್ಸು, ಸೊ ಅದರದ್ದು ಹುಡುಕಾಟ, ಡಿಸೈನಿಂಗು ಶುರುವಾಯಿತು. ಕೊನೆಗೆ ಪ್ರತಿ ಅಂಶನೂ ಒಂದು ಪ್ರೀತಿಯ ಕೃತಜ್ಞತೆ ಅಷ್ಟೇ. ಅಕ್ಟೋಬರ್ನಲ್ಲಿ ಸೆಪ್ಟೆಂಬರ್ ಎಂಡಲ್ಲಿ ನಮ್ಮ ಕನ್ನಡ ಶಾಲೆದು ಕಲಿಕೆ ಕಾರ್ನಿವಲ್ ಅಂತ ಮಾಡಿದ್ವಿ. ಕನ್ನಡ ಶಾಲೆಯವ್ರನ್ನೇನಾದ್ರು ಫಸ್ಟ್ ಟೈಮು ಫಿಸಿಕಲಾಗಿ ಮೀಟ್ ಮಾಡಿದ್ದು. ಬರೀ ಆನ್ಲೈನ್ ಸಿಕ್ತಿದ್ವಿ. ಫಸ್ಟ್ ಟೈಮ್ ಫಿಸಿಕಲಾಗಿ ಮೀಟ್ ಮಾಡಿದ್ವಿ. ಅದು ಸೆಪ್ಟೆಂಬರಲ್ಲಿ ಮಾಡಿದ್ವಿ. ಅಕ್ಟೋಬರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೋಂದಣಿ ಶುರು ಮಾಡಿದ್ವಿ. ಆಮೇಲೆ ತಿಂಡಿ ಮೇಳ. ಸೊ ತಿಂಡಿ ಮೇಳ ಅವ್ರದ್ದು ಅದು ಹೇಗೆ ಪ್ಲ್ಯಾನ್ ಮಾಡಬೇಕು, ಹೇಗೆ ರೋಲ್ಔಟ್ ಮಾಡಬೇಕು ಅಂತೆಲ್ಲ. ಸೊ ಅದು ಮಾಡಿದ್ವಿ. ಆಮೇಲೆ ನೆಕ್ಸ್ಟು ನವಂಬರ್ನಲ್ಲಿ ಇನ್ನು ಲಾಸ್ಟ್ ಮಿನಿಟ್ ಇನ್ನು ಸಿದ್ಧತೆಗಳು. ಆವಾಗ ನಮ್ಮದು ಮೀಟಿಂಗ್ಸು ಜಾಸ್ತಿ ಆಯಿತು. ಆಲ್ಮೋಸ್ಟ್ ವಾರಕ್ಕೊಮ್ಮೆ ಅಥವಾ ವಾರಕ್ಕೆ 2 ಸಲ ಮಾತಾಡಿದ್ವಿ. 3 ಗಂಟೆ ರಾತ್ರಿ ಹೊತ್ತು ಮನೇಲಿರೋಲ್ಲ ಬೈಕೊಳ್ತಾ ಇದ್ರು. ಇದೇ ರೀಸನ್ಗೆ ನಾವು ಮಾಡಿದ್ರು, ಬೈಕೊಳ್ಬಿಡಿ. ಸೊ ಇವತ್ತು ಆಗೋದಕ್ಕೆ ಇವೆಲ್ಲ ಹಿಂದೆ ಇಷ್ಟಿತ್ತು ನಮ್ಮ ಸ್ಟೋರಿ. ಅದೆಲ್ಲದಕ್ಕೂ ಕಾರಣ ಮಾಡ್ಬೇಕು. ಇಲ್ಲಿ ನಿಂತಿರೋರು ಅರ್ಧ ಅಷ್ಟೇ, ಇನ್ನೂ ಅರ್ಧ ಅಲ್ಲಿದ್ದಾರೆ. ಅವ್ರ ಕೆಲಸ ಮಾಡ್ತಿದ್ದಾರೆ, ಇಲ್ಲಿ ಬರ್ತಿಲ್ಲ. ಎಲ್ಲ ಸೇರಿ ಇಷ್ಟು ಎಫರ್ಟ್ ಇದ್ದಾರೆ. ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಒಂದಷ್ಟು ಟಾಪಿಕ್ಸ್ ನಿಮ್ಮ ಮುಂದೆ ತರಬೇಕು ಅಂತ ಅನಿಸಿದೆ. ಒಂದು, ಈ ವರ್ಷ ನಾವು ಮೆಂಬರ್ಶಿಪ್ ಲಾಂಚ್ ಮಾಡಿದ್ವಿ, ನಮ್ಮ ರಿಫಾರ್ಮ್ ಮೆಂಬರ್ಶಿಪ್ಪು. ಸೊ ಮೆಂಬರ್ಶಿಪ್ಪು ಜೂನ್ ಬಿಗಿನಿಂಗಲ್ಲಿ ಓಪನ್ ಮಾಡಿದ್ವಿ. ಸೆಪ್ಟೆಂಬರ್ ಎಂಡ್ವರೆಗೂ ಓಪನ್ ಇತ್ತು.
ಸೊ 4 ತಿಂಗಳಲ್ಲಿ ಒಂದು 30 ಮೆಂಬರ್ಶಿಪ್ಸ್ ಬಂತು. ಸೊ ನಾವು ಸೆಪ್ಟೆಂಬರ್ ಕ್ಲೋಸ್ ಮಾಡಬೇಕಾಯಿತು. ಏನಕ್ಕೆ ಅಂದರೆ ನಾವು ಮತ್ತೆ ಸೇಫಾ ಫಾರ್ಮ್ಸ್ನ ನಾನು ಬ್ಯಾಂಕಿಗೆ ಕೊಡಬೇಕಿತ್ತು. ಬ್ಯಾಂಕ್ನವರು ಅದನ್ನು ಸೇಫಾ ಲಾಂಚ್ ಮಾಡಬೇಕಿತ್ತು. ಸ್ವಲ್ಪ ಅದು ಪೇಪರ್ ವರ್ಕ್ ಇರೋದ್ರಿಂದ ನಮಗೆ ಸೆಪ್ಟೆಂಬರ್ ಲಾಸ್ಟ್ ಇತ್ತು, ಸೆಪ್ಟೆಂಬರ್ ಕ್ಲೋಸ್ ಮಾಡಿದ್ವಿ. ಮತ್ತು ಇವಾಗ ಯಾರು ಆಗಿಲ್ವೋ ಬೇಜಾರು ಮಾಡ್ಕೋಬೇಡಿ, ಜನವರಿಗೆ ಮತ್ತೆ ಓಪನ್ ಮಾಡ್ತೀವಿ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಗೆ ತಿಳಿಸಿ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕು ಅಂತಂದರೆ ಹಣಕಾಸು ತುಂಬ ಮುಖ್ಯವಾಗಿರುತ್ತೆ. ಪ್ರತಿಯೊಂದು ಆಯಾಮನ್ನು ನೋಡ್ತಾ ಹೋದರೆ ನಾವು 5 ವರ್ಷ 6 ವರ್ಷದಿಂದ ಯಾವಾಗಲೂ ನಾವು ದುಡ್ಡನ್ನು ಇನ್ಕ್ರೀಸ್ ಮಾಡಿರಲಿಲ್ಲ. ಸೊ ಈ ಸತಿ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಯಾಕಂತಂದರೆ ಪ್ರತಿಯೊಂದು ನಮ್ಮದು ರನ್ನಿಂಗ್ ಕಾರ್ಡ್ಸ್ ಅಂತ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಪರಿಗಣನೆಗೆ ತೊಗೊಂಡು €5 ಜಾಸ್ತಿ ಮಾಡ್ತೀವಿ ಈ ಸತಿ ಅಷ್ಟೇ. ಇದನ್ನು ನೀವು ಎಲ್ಲರೂ ಪಾಸಿಟಿವ್ ಆಗಿ ತೊಗೊಂಡು ಇವತ್ತು ಇಲ್ಲಿ ಬಂದಿರೋದೇ ಒಂದು ನಮಗೆ ಹೆಮ್ಮೆ ಅನಿಸುತ್ತೆ. ನಿಮಗೆ ಧನ್ಯವಾದಗಳು. ಸೊ ಎಲ್ಲ ವಾಲಂಟಿಯರ್ಸು ಆ್ಯಂಕರ್ಸ್ಗೆ ಒಂದು ಹೆಚ್ಚು ಕಮ್ಮಿ 2-2.5 ತಿಂಗಳಿಂದ ಮುಂಚೆನೇ ಗೈಡ್ಲೈನ್ಸು ಮಾಡಿ ಎಲ್ಲ ಗೈಡ್ಲೈನ್ಸ್ ಹೇಳಿ ಎಲ್ಲ ಅರ್ಥ ಮಾಡಿಸಿ HKMನ 4 ಮೆಂಬರ್ಸ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಗಿವಿಂಗ್ ಅಪರ್ಚುನಿಟಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ತಿಂಡಿ ಮೇಳದಲ್ಲಿ ಎಲ್ಲರೂ ತುಂಬ ಐಟಮ್ಸ್ನ ಸವಿದ್ಬಿಟ್ಟು ಎಲ್ಲರೂ ಖುಷಿಯಾಗಿದ್ದೀರ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಕೆಲವರಿಗೆ ತುಂಬ ಪ್ರಶ್ನೆಗಳಿದೆ, ಯಾಕೆ ನಾವು ಬೇರೆ ಊರಿಂದ ಊಟವನ್ನು ತರಿಸ್ತಿದ್ದೀವಿ ಅಂತಂದ್ಬಿಟ್ಟು. ಸೊ ಮುಂದಿನ ವರ್ಷದಲ್ಲಿ ಯಾರ್ಯಾರಿಗೆ ಇಚ್ಛೆ ಇದೆಯೋ ಅವರು ಇವತ್ತು ನಾವು ಇಲ್ಲಿ ನೋಡಿರುವಂಥ ತಿಂದಿರುವಂಥ ಐಟಮ್ಸ್ಗಳನ್ನೆಲ್ಲ ನೋಡ್ಬಿಟ್ಟು ಜನರು ಎಲ್ಲರೂ ಹ್ಯಾಂಬರ್ಗಲ್ಲಿರೋ ಲೇಡೀಸ್ಗೆ ಒಂದು ಆಪರ್ಚುನಿಟಿ ಕೊಡಬೇಕು ಅಂತ ಎಲ್ಲರೂ ಇಚ್ಛೆ ಪಡ್ತಾ ಇದ್ದಾರೆ. ಸೊ ದಯವಿಟ್ಟು ಮುಂದಿನ ವರ್ಷದಲ್ಲಿ ಯಾರ್ಯಾರು ಲೇಡೀಸ್ಗೆ ನಮ್ಮ ಕನ್ನಡ ಹ್ಯಾಂಬರ್ಗ್ ಕನ್ನಡ ಮಿತ್ರರಲ್ಲಿ ಊಟವನ್ನು ಸಪ್ಲೈ ಮಾಡುವಂಥ ಯಾವುದಾದ್ರು ಜವಾಬ್ದಾರಿ ತಗೊಳ್ಳೋರಿದ್ದರೆ ದಯವಿಟ್ಟು ಮುಂದಿನ ವರ್ಷ ಸ್ವಲ್ಪ ಮುಂಚೆಯಾಗಿ ನಮಗೆ ತಿಳಿಸ್ಬಿಟ್ಟು ನಮಗೆ ಇದು ಮಾಡಬೇಕಾಗಿ ವಿನಂತಿ. ಹಲೋ, ನಾವೆಲ್ಲ ಒಟ್ಟಿಗೆ ಚೆನ್ನಾಗಿ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀವಿ. ಬಟ್ ಅದ್ರ ಬಗ್ಗೆ ಒಂದು ಸೂಚನೆ ಹೇಳಿದರೆ ಸ್ವಚ್ಛತೆಯನ್ನು ನಾವು ಕಾಪಾಡೋಣ. ಹಾಲ್ ಆಗಲಿ ಅಥವಾ ಟಾಯ್ಲೆಟ್ಸ್ ಆಗಲಿ ಅಥವಾ ನಮ್ಮದು ಗ್ರೀನ್ ರೂಮ್ ಆಗಲಿ ಎಲ್ಲ ಕಡೆ ನಾವು ಸ್ವಚ್ಛತೆನ ಕಾಪಾಡೋಣ. ಸೊ ನಿಮ್ಮನ್ನೆಲ್ಲ ನಾವು ಅದೇ ರಿಕ್ವೆಸ್ಟ್ ಮಾಡೋದು. ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೆಯುತ್ತೆ, ಬಟ್ ಹಾಗೆಯೇ ನಿಮ್ಮ ಕೋಆಪ್ರೇಷನ್ ಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಕೊನೆಯದಾಗಿ ಒಂದು ನಿಮ್ಮಲ್ಲಿ ಕೋರಿಕೆ ಏನಂತಂದರೆ, ಈ ಸತಿ ಒಂಥರ ನಮಗೆ ರಿಜಿಸ್ಟ್ರೇಷನ್ ಪ್ರೊಸೆಸಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂದರೆ ಒಂಥರ ಹಾರ್ಟ್ ಬ್ರೇಕ್ ಥರ ಆಗೋಗಿತ್ತು ಕೌಂಟ್ಸ್ ನೋಡಿ. ಸೊ ಈ ಥರ ಹಾರ್ಟ್ ಬ್ರೇಕನ್ನು ಕೊಡಬೇಡಿ ನಮಗೆ, ಯಾಕಂದರೆ ತಡ್ಕೊಳಕ್ಕಾಗಲ್ಲ. ಆಲ್ರೆಡಿ ತುಂಬಾ ಇರುತ್ತೆ ನಮಗೆ, ಅದ್ರ ಜೊತೆಗೆ ಈ ಥರ ಹಾರ್ಟ್ ಬ್ರೇಕ್ಸ್ ಬಂತು ಅಂತಂದರೆ ನಮಗೆ ತಡ್ಕೊಳೋ ಅಂಥ ಶಕ್ತಿ ನಮ್ಮ ಹೃದಯಕ್ಕಿಲ್ಲ. ಸೊ ಅದರಿಂದ ನೀವು ಕೂಡ ನಿಮ್ಮ ಪಕ್ಕದಲ್ಲಿರೋರಿಗೆ ನಿಮ್ಮ ಗ್ರೂಪ್ಗಳಲ್ಲಿ ಎಲ್ಲ ಶೇರ್ ಮಾಡಿ, ಎಲ್ಲರನ್ನೂ ಬರೋಂಗೆ ಮಾಡಿ, ಎಲ್ಲರೂ ಜೊತೆಗೆ ಸೇರಿ ಮಾಡೋಣ. ನಾನು ಯಾವಾಗಲೂ ಹೇಳೋದು ಅಷ್ಟೇ, ಎಲ್ಲ ಕನ್ನಡಿಗರು ನಾವು ಇಲ್ಲಿ ಜೊತೆಗೆ ಸೇರಿದ್ವಿ ಅಂದರೆ ಈ ಹಾಲು ಯಾವುದಕ್ಕೂ ಸಮಾನನೇ ಅಲ್ಲ. ಈ ಹಾಲಲ್ಲಿ ನಾವು ಅಷ್ಟು ಜನನ ಕೂರ್ಸೋಕ್ಕೆ ವ್ಯವಸ್ಥೆ ಮಾಡೋಕ್ಕೂ ಆಗೋದಿಲ್ಲ, ಆ ಥರ ಇರುತ್ತೆ. ದಯವಿಟ್ಟು ನೀವು ನಿಮ್ಮ ಗ್ರೂಪ್ಗಳಲ್ಲಿ ಎಲ್ಲ ಕಡೆನೂ ಶೇರ್ ಮಾಡಿ. ಮುಂದಿನ ಕಾರ್ಯಕ್ರಮಗಳನ್ನು ನಾವು ಯಾವುದನ್ನೇ ಆಯೋಜನೆ ಮಾಡಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಲಿ. ಧನ್ಯವಾದಗಳು. ಎಲ್ಲರಿಗೂ ತುಂಬ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮನ ನೀವಿಲ್ಲದೆ ನಡೆಸ್ಲಿಕ್ಕೆ ಯಾವತ್ತೂ ಆಗಲ್ಲ. ನಮಗೆ ಬೇಕಾದಷ್ಟು ಚಾಲೆಂಜಸ್ ಬರುತ್ತೆ ಹೋಗುತ್ತೆ, ಬಟ್ ಅದನ್ನೆಲ್ಲ ನೋಡಿ ನಾವು ನಿಮಗೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇನ್ನೂ ಚೆನ್ನಾಗಿ ಮಾಡುವ ಅಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ನಮಗೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ವಾಲಂಟಿಯರ್ಸು ಸ್ವಯಂ ಸೇವಕರು ಬೇಕೇ ಬೇಕು. ಸೊ ಪ್ಲೀಸ್ ಮುಂದೆ ಬನ್ನಿ.